ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಚಿಂತಾಮಣಿ ಗ್ರಾಹಕರೇ, ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ. ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ LED ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ. ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ. 1800 ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್, ಕುಡಿಯಲಿಕ್ಕೆ RO ವಾಟರ್, ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. 18 ಮಂದಿಯ ಲಿಫ್ಟ್ ಸೌಲಭ್ಯ, ಪ್ರತ್ಯೇಕ 16 ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು, 80 ಕಿಲೋವ್ಯಾಟ್ ಜನರೇಟರ್, 150 kV ಪವರ್ ಸಪ್ಲೈ ಸಹ ಸೌಲಭ್ಯವಿದೆ. ಒಮ್ಮೆ ಭೇಟಿ ಕೊಡಿ. ವೃಂದಾವನ ಕಲ್ಯಾಣ ಮಂಟಪ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9901199997 ಮತ್ತು 8861014251. ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ರಾಷ್ಟ್ರೀಯ ಆಯುರ್ವೇದ ದಿನ ಧನ್ವಂತರಿ ಜಯಂತಿ. ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಪಾರಂಪರಿಕ ವೈದ್ಯ ಪರಿಷತ್ ಸಂಘದ ಕಚೇರಿಯಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿಯನ್ನು ಇಂದು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ವೈದ್ಯರಾದ ವೆಂಕಟಕೃಷ್ಣಪ್ಪನವರು, ಭೂಮಿಯಲ್ಲಿ ಸೃಷ್ಟಿಗೆ ಪ್ರತಿಸೃಷ್ಟಿಯಾಗಿ ಹುಟ್ಟಿದ ದಿನವನ್ನು ಧನ್ವಂತರಿ ದಿನವನ್ನಾಗಿ ಆಚರಿಸುತ್ತಿದ್ದು, ಇದು ಸಾಕ್ಷಾತ್ ವಿಷ್ಣುವಿನ ಅವತಾರವಾಗಿದೆ. ಈ ವೈದ್ಯ ವೃತ್ತಿಯನ್ನು ಮಾಡುತ್ತಿರುವ ಪ್ರತಿಯೊಬ್ಬ ವೈದ್ಯನನ್ನು ನೆನಪಿಸಿಕೊಂಡು ವಿಷ್ಣುವಿನ ರೂಪದಲ್ಲಿ ಪೂಜೆ ಮಾಡಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿಯನ್ನು ಆಚರಿಸುತ್ತಿರುವುದಾಗಿ ಹೇಳಿದರು. 3 ಲೋಕ ಶಿಥಿಲಗೊಂಡಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂವರು ಸೇರಿ ಸಂಧಾನ ನಡೆಸಿದ ಫಲವೇ ಧನ್ವಂತರಿ ರೂಪದಲ್ಲಿ ಜನರ ರೋಗ ರುಜಿನಗಳಿಗೆ ಔಷಧಿ ರೂಪದಲ್ಲಿ ನೀಡುವ ವೈದ್ಯೋ ನಾರಾಯಣ ಹರಿ ನಾಮ ಹುಟ್ಟಿಕೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಪಾರಂಪರಿಕ ವೈದ್ಯ ಪರಿಷತ್ ಅಧ್ಯಕ್ಷ ಎನ್ ವೆಂಕಟರಮಣಪ್ಪ, ಉಪಾಧ್ಯಕ್ಷ ಜಿ ಪೂಜಪ್ಪ, ಕಾರ್ಯದರ್ಶಿ GS ನರಸಿಂಹಯ್ಯ, ಸಹ ಕಾರ್ಯದರ್ಶಿ ಮುನೀರ್ ಪಾಷಾ, ಖಜಾಂಚಿ ಶಿವಣ್ಣ, ಹಿರಿಯ ಸದಸ್ಯರಾದ ಮುನಿಗನಹಳ್ಳಿ ಸೀನಪ್ಪ, ಗುಟ್ಟೂರು GS ವೆಂಕಟರಮಣಪ್ಪ, ವಿಶ್ವನಾಥ್ ರೆಡ್ಡಿ, ಕಿಲಾರಂ ಸೀನಪ್ಪ, ನಾರಾಯಣ ಸ್ವಾಮಿ ಸೇರಿದಂತೆ ಪಾರಂಪರಿಕ ವೈದ್ಯ ಪರಿಷತ್ ಸಂಘದ ಎಲ್ಲ ಸದಸ್ಯರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈಶ್ವರಿ ಭೂತಾನಾಂ ತಾಮಿವೋಪಹ್ವಯಂ ಶ್ರಿಯಂ ಗಂಧಾಢ್ಯಂ ಸಮಲೋಹರಂ ಆಪೋ ಇಷ್ಟಾಮಯ. ಸಮುದ್ರದಲ್ಲಿ ಧನ್ವಂತರಿ ಆ ಆಚರಣೆ ನಮಗೆ ಪ್ರತಿಯೊಬ್ಬರಿಗೂ ಔಷಧಿ ಅನ್ನುವಂಥದ್ದು ರೂಪದಲ್ಲಿ ನಾವು ಧನ್ವಂತರಿಯನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ. ಭೂಮಿಯಲ್ಲಿ ಸೃಷ್ಟಿಗೆ ಪ್ರತಿಸೃಷ್ಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಧನ್ವಂತರಿ ಮಹಾದೇವ ಮಹಾವಿಷ್ಣು ಅದಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ವೈದ್ಯೋ ನಾರಾಯಣ ಹರಿ ಅನ್ನುವಂಥದ್ದು ಆ ವೈದ್ಯ ರೂಪದಲ್ಲಿ ನಮಗೆ ಉಪಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಧನ್ವಂತರಿ ಮಹಾದೇವ ವಿಷ್ಣುವಿನ ಅವತಾರದಲ್ಲಿ ನಮಗೆ ಇದೆಲ್ಲ ಒಂದು ಆಚರಣೆ. ನಾವು ಅದಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬ ವೈದ್ಯರನ್ನು ಯಾವುದೇ ರೀತಿ ಔಷಧಿ ಕೊಟ್ಟಾಗ ಅವ್ರನ್ನ ವೈದ್ಯ ಅಂತ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ವೈದ್ಯನೇ ಮಹಾವಿಷ್ಣು ರೂಪದಲ್ಲಿ ಇದೆ. ಅದನ್ನು ನಾವು ಆಚರಣೆ ಇವತ್ತಿನ ದಿವಸದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತಿನ ದಿವಸದಲ್ಲಿ ನಡೆದಿರ್ತಕ್ಕಂಥವರೆಲ್ಲ ನಮ್ಮ ಒಂದು ಧನ್ವಂತರಿ ಅನ್ನುವಂಥದ್ದು, ವೈದ್ಯೋ ನಾರಾಯಣ ಹರಿ ಅನ್ನುವಂಥದ್ದು ಈ ನಮ್ಮ ಸಮುದಾಯದಲ್ಲಿ ಅಂತಂದ್ರೆ ಈ ಜನಸಮೂಹಕ್ಕೆ, ಪ್ರಾಣಿ ವರ್ಗ ಆಗಿರಲಿ, ಜನಸಮೂಹ ಆಗಿರಲಿ, ಪ್ರತಿಯೊಂದಕ್ಕೂ ತೊಂದರೆ ಒಳಪಟ್ಟಾಗ, ರೋಗ ರುಜಿನಗಳು ಬಂದಾಗ ಈ ಒಂದು ಧನ್ವಂತರಿ ಅನ್ನೋದು ವೈದ್ಯಶಾಸ್ತ್ರದ ಬಗ್ಗೆ ಕೆಲವೊಂದು ವಿಶೇಷತೆ ಅನ್ನೋಂಥದ್ದು ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಧನ್ವಂತರಿ ಅಂತಂದ್ರೆ ಪಾರಂಪರಿಕ ವೈದ್ಯದಲ್ಲಿ ಕೆಲವರು ಇದನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಧನ್ವಂತರಿ ಅಂತಂದಾಗ ಈ 3 ಲೋಕನು ಶಿಥಿಲ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರು ಸೇರಿಕೊಂಡು ಈ ಭೂಮಿ ನಮಗೆ ತೊಂದರೆಗಳಾಗ್ಬಿಟ್ಟಿದೆ, ಕತ್ತಲಕ್ಕೆ ಓದ್ಕೊಂಡಿದೆ, ಎಲ್ಲ ರೀತಿ ಅನಾನುಕೂಲಗಳಾಗಿದೆ. ಅದಕ್ಕೋಸ್ಕರ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತಂದಾಗ ಆ ಬ್ರಹ್ಮ ವಿಷ್ಣು ಸೇರಿಕೊಂಡು ಈಶ್ವರನಲ್ಲಿ ಸಂಧಾನ ಮಾಡಿದಾಗ ಒಂದು ಭೂಮಿಯಲ್ಲಿ ನಾವು ಈ ಪರ್ವತದ ಮುಖಾಂತರ ಸಮುದ್ರದಲ್ಲಿ ಸಿಲುಕಬೇಕು. ನಾವು ಆ ಸಿಲುಕದಾಗ ನಮಗೆ ಎಲ್ಲಾನು ಉತ್ಪತ್ತಿ ಆಗುತ್ತೆ ಅಂತಂದು ಮಾತಾಡಿಕೊಂಡು ಒಂದು ದಿವಸ ಗುರಿ ಮಾಡ್ಕೊಳ್ತಾರೆ. ಆ ಸಮುದ್ರದ ಮಂದರಗಿರಿ ಪರ್ವತದ ಮುಖಾಂತರ ಸಿಲುಕಿದಾಗ ಅಲ್ಲಿ ಕಾಮಧೇನು, ಕಲ್ಪವೃಕ್ಷ, ಆಮೇಲೆ ಆನೆ, ಕುದುರೆ, ಇತರ ಮಹಾಲಕ್ಷ್ಮಿ, ಸಪ್ತ ಮಹರ್ಷಿಗಳು, ಆಮೇಲೆ
ಮೇನಕೆ, ರಂಭಾ, ಊರ್ವಶಿ ಅಂತ ಅವರು ಕೂಡ ಉತ್ಪತ್ತಿ ಆಗ್ತಾರೆ. ಅದೇ ರೀತಿ ಈ ಸಮುದ್ರದಲ್ಲಿ ಧನ, ಕನಕ, ವಸ್ತು, ವಾಹನ, ವಜ್ರ ವೈಢೂರ್ಯಗಳು ಕೂಡ ಉತ್ಪತ್ತಿ ಆಗುತ್ತೆ. ಆಮೇಲೆ ನಮ್ಮ ಧನ್ವಂತರಿ ಕೂಡ ಮಹಾವಿಷ್ಣು ರೂಪದಲ್ಲಿ ನಮಗೆ